ನಮ್ಮ ಭಕ್ತಾವ್ ನೀವು ಇನ್ನೇನು ಒದ್ರ ಚಾರ್ಜ್ ಆಗೋದಿಲ್ಲ. ಯಾಕೆ 5 ಫಂಕ್ಷನ್ ಮುಗಿಸಿ ಬಂದನೆ ಎನರ್ಜಿ ಮುಗ್ದತ್ತೆ. ದಯವಿಟ್ಟು ಒಂದು ಫಂಕ್ಷನ್ಗಿಂತ ಮುಂಚೆ ದಯವಿಟ್ಟು ಆ ಹುಡುಗರು ಹಿಂದೆ ಸರಿದು ಕೂತ್ರೆ ಪುಣ್ಯ ಹತ್ತತ್ತೆ. ಯಾಕಂತಂದ್ರೆ ಅಪ್ಪಾರ ದಿನ ಹಾಕಿದ್ರು ಹುಡುಗರು ಲಗ ಹೋಗಿದ್ರು ಅನ್ನೋಂಗೆ ಆಗಬಾರ್ದು. ಇಲ್ಲಿ ಹಿಂಗೆ ಆಗಬಾರ್ದು. ಪ್ರಾತಸ್ಮರಣೀಯ 3 ಲೋಕದ ಗಂಡ 3 ಲೋಕದ ಅಧಿಪತಿ ಚಕ್ರವರ್ತಿ ಸದಾಶಿವ ಚಂದ್ರವತಾಯಿ ಚಿಕ್ಕೈ ಮುತ್ಯಾರ ಪಾದ ಕಮಲಗಳಿಗೆ ನಮಸ್ಕರಿಸುತ್ತಾ ಇವತ್ತಿನ ಜಕನೂರು ಗ್ರಾಮದಲ್ಲಿ ಪರಮ ಪೂಜ್ಯ ಗಜಾನನ ಶ್ರೀಗಳ ಹುಟ್ಟುಹಬ್ಬದ ನಿಮಿತ್ತವಾಗಿ ಈ ಒಂದು ವೇದಿಕೆಗೆ ಶಾಂತಿ, ಸಹನೆ, ಸಮಾಧಾನದಿಂದ ಜಗತ್ತನ್ನ ಗೆಲ್ರಿ ಅಂತೇಳಿ ಈ ವೇದಿಕೆ ಮೇಲೆ ಆಸೀನರಾದಂಥ ಅವರ ಅಮೃತ ನುಡಿಗಳಿಂದ ಜನರ ಮನಸ್ಸನ್ನ ಗೆದ್ದಂಥ ಪರಮ ಪೂಜ್ಯ ಮಾಳಿಂಗರಾಯ ಅಪ್ಪಾವರಿಗೂ ಹಾಗೂ ಮಾದುಲಿಂಗ ಅಪ್ಪಾವರಿಗೂ ನನ್ನ ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸ್ತೇನೆ. ಅದರ ಜೊತೆಗೆ ವೇದಿಕೆ ಮೇಲೆ ಆಸೀನರಾದಂಥ ಮುಪ್ಪಯ್ಯ ಶ್ರೀಗಳಿಗೂ ಸಹಿತ ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸ್ತೇನೆ. ಅದರ ಜೊತೆಗೆ ನಮ್ಮ ಉದ್ಗಟ್ಟಿಯಿಂದ ಬಂದಂಥ ಮಾದೇವಣ್ಣ ಅವರಿಗೂ ಕೂಡ ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸ್ತೇನೆ. ಅದರ ಜೊತೆಗೆ ನಮ್ಮ ಅಧ್ಯಕ್ಷರು ಚಿನಗುಂಡಿ ಅಧ್ಯಕ್ಷರ ಶಂಕರ್ ಅವರಿಗೂ ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸ್ತೀನಿ. ವೇದಿಕೆ ಮೇಲೆ ಅದರ ಜೊತೆಗೆ ತುಳಸಿ ಅವರಿಗೂ ಕೂಡ ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸ್ತೇನೆ. ದಯವಿಟ್ಟು ಅವರಿವರ್ ಎನ್ನದೆ ಎಲ್ಲರಿಗೂ ಸದಾಶಿವಪ್ಪನ ಆಶೀರ್ವಾದ ಇರಲಿ ಅಂತೇಳಿ ನಾನು ಬಿಡ್ಕೋತೀನಿ. ಇವತ್ತು ಮೊದಲನೇದಾಗಿ ಗಜಾನನ ಶ್ರೀಗಳಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ಇವತ್ತು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಒಂದು ಸಣ್ಣ ವಿಷಯವನ್ನು ಹೇಳ್ತೀನಿ. ಯಾರ ಸಾಧುರು ಬರಲಿ, ಸತ್ಪುರುಷರು ಬರಲಿ, ಯಪ್ಪ ನಿನ್ನ ಪಾದದ ತಳಗಿರ್ತನ ಅಂಥೇಳಿ ಹಗಲಿರುಳು ಎನ್ನದೆ ಯಾರೇ ಸಾಧು ಸತ್ಪುರುಷರು ಯಾರೇ ಬಂದ್ರೆ ನಿಮ್ಮ ಪಾದ ಸೇವೆ ಮಾಡ್ಕೋತಾ ಇರ್ತೀನಿ ರೀ ಅಂಥೇಳಿ ಎಲ್ಲ ಶ್ರೀಗಳ ಜೊತೆ ಒಳ್ಳೆಯ ಉತ್ತಮ ಬಾಂಧವ್ಯವನ್ನು ಹೊಂದಂಥ ಸೂರಜ್ ಕುಡ್ರಾನಿ ಅವರಿಗೂ ಸಹಿತ ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸ್ತೇನೆ. ಅದರ ಜೊತೆಗೆ ಜಕನೂರು ಗ್ರಾಮದ ಎಲ್ಲ ಗುರು ಹಿರಿಯರಿಗೂ ಅಣ್ಣ ತಮ್ಮಂದಿರಿಗೂ ಈ ಒಂದು ಶುಭ ಸಂಜೆಯಲ್ಲಿ ಪರಮ ಪೂಜ್ಯ ಗಜಾನನ ಅಪ್ಪಾಜಿಯವರಿಗೆ ಹುಟ್ಟುಹಬ್ಬದ ಶುಭವನ್ನು ಕೋರುತ್ತಾ ಇಷ್ಟೊಂದು ಅಭಿಮಾನಿಗಳು ಬಂದಿರಿ. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹಿಂಗೆ ಇರಲಿ. ಅದರ ಜೊತೆಗೆ ಎಲ್ಲ ಧಾರಾವಾಹಿಗಳನ್ನು ಬದಿಗಿಟ್ಟು ಈ ಒಂದು ಸಮಾರಂಭಕ್ಕೆ ಬಂದಂಥ ಎಲ್ಲ ತಾಯಂದಿರಿಗೂ ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸ್ತೇನೆ. ಹಿಂದಿನವ್ರು ಹೊಡ್ಲಿಲ್ಲ, ಇವರು ಅಷ್ಟೇ ಹೊಡೆದ್ರ ಅಂದ್ರೆ ಅವ್ರು ನೋಡಿ ಬಂದಾರ ಸೀರಿಯಲ್. ಇವತ್ತು ಬಹುಶಃ ಮನುಷ್ಯನಾಗಿ ಹುಟ್ಟಿದ ಮೇಲೆ ಏನಾದರೂ ಸಾಧನೆ ಮಾಡಬೇಕು. ಸಾಧನೆ ಮಾಡಬೇಕಂದ್ರೆ ಅದರಿಂದ ಎಷ್ಟು ಪರಿಶ್ರಮ ಇರ್ತೈತಿ. ಮನುಷ್ಯನಿಗೆ ಒಬ್ಬ ನಡೆಯೋ ಮನುಷ್ಯಾಗ ಎಡುವುದು ಸಹಜ. ನಮ್ಮಲ್ಲಿ ಹೆಂಗೈತಂದ್ರೆ ಅವ ಎಡಿ ಬಿದ್ದಂತಂದ್ರೆ ಎಬಸುವಂಥ ಕೈಗಳು ಯಾವಿಲ್ಲ. ನಮ್ಮಲ್ಲಿ ಏನಾಗ್ಬಿಟ್ಟದಪ್ಪ ಅಂದ್ರೆ ಕೇವಲ ಬಳಸುವಂಥ ಕೈಗಳು ಭಾಳ ಅದಾವು, ಬೆಳೆಸುವಂಥ ಕೈಗಳು ಯಾವೂ ಇಲ್ಲ. ಎಲ್ಲರೂ ಅನ್ಕಾಡು ಮಂದಿ ಐತೆ. ಅಂಥ ಒಂದು ಯುಗದಲ್ಲಿ ಸಹಿತ ಗಜಾನನ ಶ್ರೀಗಳು ಯಾರದೇ ₹1 ಅಪೇಕ್ಷೆ ಇಲ್ಲದೆ ಎಲ್ಲ ನಿಮ್ಮ ಆಶೀರ್ವಾದ ರೀ ಅಂತೇಳಿ ಎಲ್ಲ ಪರಮ ಪೂಜ್ಯರ ಪಾದವನ್ನು ಹಿಡಿದು ಇವತ್ತು ಹುಟ್ಟುಹಬ್ಬವನ್ನು ಆಚರಿಸ್ಕೊಳಕತ್ತಾರ. ಬಹುಶಃ ಭಾಳ ಮೃದು ಸ್ವಭಾವದ ಹುಡುಗ, ಇದ್ದದ್ದನ್ನು ಹೇಳಿಬಿಡ್ತಾನ, ಇದ್ದದ್ದನ್ನು ಹೇಳಿಬಿಡ್ತಾನ. ಅಂದ್ರೆ ಅವ್ರ ಬಾಯಿಗೆ ಅದು ಬರ್ತದ, ಬಾಯಿಗೆ ಬರ್ತೈತಿ, ಇದ್ದದ್ದನ್ನು ಹೇಳ್ತಾರೆ ಅವರು. ಅಂಥ ಒಬ್ಬ ಪರಮ ಪೂಜ್ಯರು ಇವತ್ತು ಇಷ್ಟೊಂದು ವೇದಿಕೆ ಮೇಲೆ ಎಲ್ಲ ಪರಮ ಪೂಜ್ಯರನ್ನು ಕರೆಸಿ, ಗುರು ಹಿರಿಯರನ್ನು ಕರೆಸಿ ಇವತ್ತು ಹುಟ್ಟುಹಬ್ಬ ಆಚರಿಸ್ಕೊಳಕತ್ತಾರ. ಅದಕ್ಕೆ ಒಂದೇದು ಹೇಳ್ತೀನಿ, ನಿಮ್ಮ ಪ್ರೀತಿ ವಿಶ್ವಾಸ ಸದಾಕಾಲ ಹಿಂಗೆ ಇತ್ತಂದ್ರೆ ಆ ಪರಮ ಪೂಜ್ಯರ ಆಶೀರ್ವಾದ ಎಲ್ಲರಿಗೂ ಸಿಕ್ತೈತೆ ಅಂತ ಹೇಳಕ್ಕೆ ನನಗೆ ಹೆಮ್ಮೆ ಅನಿಸ್ತೈತಿ ಇವತ್ತು. ಅದರ ಜೊತೆಗೆ ಇವತ್ತೊಂದು ಕಲಾ ಎಲ್ಲ ಒಂದು ನೀವೆಲ್ಲ ನೋಡತ್ತಿರ್ಬೇಕು, ಜಲ್ದಿ ಯಾವಾಗ ಮುಗಿತೈತೆ ಅಂತೇಳಿ. ಇತ್ತಾಗೊಬ್ಬ ನಡುವೂರ ಕಡಿದ್ರೆ ಕಡ್ಲೇತಾನು, ಅತ್ತಾಗೊಬ್ಬವ ಮಾಳು ಅಣ್ಣನ ಅಭಿಮಾನಿನೂ ಅದಾನು, ಎಲ್ಲರೂ ಅದಾರ. ಇಲ್ಲಿ ಯಾವಾಗ ಮುಗಿತೈತೆ ಅಂತ ಕೂತಾರೀಗ. ಮುಗಿಸ್ತಂತೆ ಅವರ ಮುಗಿಸ್ತಾನ. ಈಗ ಯಾವ ಜಾಸ್ತಿ ಮಾತಾಡೋಕ್ಕೂ ಆಗೋದಿಲ್ಲ, ಹೊಟ್ಟೆಗೆ ಸದಾಶಿವ ಮುತ್ಯ ಬೇರೆ ಹೋಗಿರ್ತಾನ.
ನೀವು ಮಾತಾಡಕತ್ತೀರಿ, ಹೊಟ್ಟೆ ಕೂತ್ ಸದಾಶಿವ ಮುತ್ಯಾನು ಮಾತಾಡ್ತಾನಂತ ಹೇಳ್ತಾರೆ. ಅದಕ್ಕೆ ನಾ ಏನು ಹೇಳ್ತೀನಿ, ಎಲ್ಲರಿಗೂ ಒಂದು ಮಾತನ್ನೇ ಹೇಳ್ತೀನಿ ಕೊನೆಯದಾಗಿ. ಯಾಕಂತಂದ್ರೆ ಸಮಯದ ಅಭಾವ ಐತೆ. ಇನ್ನು ಪರಮ ಪೂಜ್ಯರದಾರ ಎಲ್ಲರೂ, ಪಾಪ ದೂರಿಂದ ಬಂದಾರ ಅಪ್ಪಾರ ಎಲ್ಲರೂ. ನಾವೇನು ಇಲ್ಲೇ ಲೋಕಲ್ ಇರ್ತೀವಿ, ನಾನು ನಮ್ಗೆ ಭೇಟಿಯಾಗಿ ಅಪ್ಪ ನಮಸ್ಕಾರ ಅಂದು ಹೋಗಿರಿ. ಅವ್ರು ಪರಮ ಪೂಜ್ಯರು ದೂರಿಂದ ಬಂದಾರ, ಅವ್ರದ್ದು ವಿಚಾರ ಮಾಡ್ಬೇಕಾಕತಿ. ಅದಕ್ಕೆ ಮುತ್ತೆ ಹೇಳ್ಯಾನ, ಅಂತರ್ಲೆ ಹಾರಾಡ್ರು ಮಕ್ಕಳ್ರಿ ಅಂದ, ಈಗ ಅಂತರ್ಲೆ ಹಾರಾಡಕತ್ತಿದ. ಕೂತಲೇ ಬೆಂಕಿ ಹತ್ತಂದ, ಇಲ್ಲಿ ಒದರ್ತಿರ್ತನೋ ಅಲ್ಲಿ ಚಾಲೂ ಇರ್ತೈತಿ. ಇನ್ನೊಂದೈತೆ, ಕೂತಲೇ ಬೆಂಕಿ ಹಚ್ಚೋದು ಇನ್ನೊಂದೈತೆ. ಎಲ್ಲದಕ್ಕಿಂತ ಮೊದಲೇ ಹೇಳ್ತತಿ, ಕಿವಿಯಾಗಿ ಹೇಳ್ಬೇಡ ಅಂದ್ರೆ ಬಂದು ಹೇಳಿ ಜಗಳ ಹಚ್ಚೋ ಮಂದಿನೂ ಐತೆ. ಅದಕ್ಕೆ ಯಾರು ಹೇಳ್ತಾರಲ್ಲ, ಗೊಂಬೆ ಆಡ್ಸೋ ಮ್ಯಾಲಿದ್ರೆ ಕಡ್ಡಿ ಆಡ್ಸೋ ಇಲ್ಲೇ ಇರ್ತಾನಂತ. ಯಾಕಂದ್ರೆ ನಮ್ಮಲ್ಲಿ ಹಂಗೈತೆ ಪರಿಸ್ಥಿತಿ. ಈಗ ಏನಲ್ಲ, ಪ್ರತಿ ಭಾಷೆದಾಗೂ ಹೇಳ್ತಾನ, ಯಾರೋ ಒಬ್ಬರು ಪ್ರೀತಿ ವಿಶ್ವಾಸದಿಂದ ಮುತ್ಯಾನ ಬೂದಿ ಒಗದ ಬೆಳಿ ಹೆಚ್ಚಿಗಾಗಲ್ಲ ಅಂತ ಬೇಡ್ಕೊಂಡಿರ್ತಾನೆ. ಮುತ್ಯಾನ ಆಶೀರ್ವಾದದಿಂದ ಬೆಳಿ ಚಲೋ ಆಕತಿ. ಬೆಳಿ ಚಲೋ ಆತು, ಮರುದಿವ್ಸ ಅವನ ಹೊಲದಲ್ಲಿ ನಿಂಬಿಕಾಯಿ ಬೀಳಬೇಕು, ಮುಗ್ದ ಹೋತಲ್ಲ. ಒಂದು ನೆನಪಿಡುವರಿ, ಎಲ್ಲರೇ ಚೀಟಿ ಚಿಪ್ಪಾಟಿ ಮಾಡಿ ಇನ್ನೊಬ್ಬರ ಮನೆಯನ್ನ ಒಡೆದ ಅವ್ರ ತಲೆ ಮ್ಯಾಗ ಕಾಲಿಟ್ಟು ಯಾರಾದ್ರೂ ಹೊಕ್ಕನಂತಂದ್ರ ಸಾಕ್ಷಾತ್ ಸದಾಶಿವ, ಮೂರು ಲೋಕದ ಗಂಡ ಸದಾಶಿವಪ್ಪ ಚೀಟಿ ಚಿಪ್ಪಾಟಿ ಮಾಡೋರು ಸುಟ್ಟು ಬೂದಿ ಮಾಡ್ತಾನ. ಅದಕ್ಕೆ ನಾ ಏನು ಹೇಳ್ತೀನಿ, ನಮ್ಮಲ್ಲಿ ಏನು ಬೇಕು, ನಾವು ಬೆಳಿಬೇಕು, ಎಲ್ಲರನ್ನ ಬೆಳೆಸಬೇಕು. ನಾವು ಬೆಳಿಬೇಕು, ಎಲ್ಲರನ್ನ ಬೆಳೆಸಬೇಕು. ಆದ್ರೆ ಇನ್ನೊಬ್ಬರಿಗೆ ನಾವು ತೊಂದರೆ ಕೊಡೋಂಗೆ ಆಗಬಾರ್ದಲ್ಲ, ಹೌದಿಲ್ಲ? ನಮ್ಮನ್ನ ಬೆಳೆಸ್ಬೇಕು, ಅವರು ಬೆಳಿಬೇಕು, ಅಂಥವ್ರು ಬೇಕು ನಮಗೆ ಇವತ್ತು. ಆದ್ರೆ ಒಂದು ನೆನಪಿರಲಿ, ನಾನಾ ಏನ ಮಾಡಲಿ, ಯಾರ ಏನ ಮಾಡಲಿ, ಆ ಮ್ಯಾಲಿನವನ ಕೈಯಾಗ ಸಿಕ್ಕರೆ ಎಲ್ಲರೂ ಅಟ್ಟ. ಮುತ್ತೆ ಹೇಳೇನಲ್ಲ, ಜೊಳ್ಳು ಹಾರ್ತತಿ, ಗಟ್ಟಿ ಬೀಜ ಒಂದ ಉಳಿತೈತಿ. ಯಾರ ದಾನ ಧರ್ಮ ಪರೋಪಕಾರ ನನ್ನವರು ತನ್ನವರು ಯಪ್ಪ ಎನ್ನ ಅನ್ಕೋತ ಹೊಕ್ಕಿರಿ, ಇವು ಗಟ್ಟಿ ಕಾಳುಗಳು. ಧರ್ಮಕ್ಕೆ ಯಾರು ತಲೆ ಬಾಗ್ತೀರಿ? ಗಟ್ಟಿ ಕಾಳುಗಳು. ಇನ್ನು ಜೊಳ್ಳು ಯಾವಪ್ಪ ಅಂದ್ರೆ ದೇವರ ನಾಮಸ್ಮರಣೆ ಮಾಡುವುದಿಲ್ಲ, ಗುರುವನ್ನ ಪೂಜಿಸುವುದಿಲ್ಲ, ತಂದೆ ತಾಯಿಗಳನ್ನು ಗೌರವಿಸುವುದಿಲ್ಲ, ಧರ್ಮಕ್ಕೆ ತಲೆ ಬಾಗುವುದಿಲ್ಲ, ಜೊಳ್ಳಾಗಿ ಹೋದಿರೋ ಮಕ್ಕಳ್ರಿ ಅಂತ ಹೇಳಿ ಮುತ್ಯ ನೆನಪಿಟ್ಟುಕೋರಿದನ್ನು ನೀವು. ಅದಕ್ಕೆ ನಾ ಏನು ಹೇಳ್ತೀನಿ, ಬಂದಂಥವ್ರಿಗೆ ಒಂದು ಅನ್ನವನ್ನು ಕೊಡ್ರಿ. ಇಂಥ ಒಂದು ದೊಡ್ಡ ದೊಡ್ಡ ಸಮಾರಂಭಗಳಲ್ಲಿ, ಉತ್ಸವಗಳಲ್ಲಿ, ದೇವರ ಕಾರ್ಯಕ್ರಮಗಳಲ್ಲಿ ಅನ್ನದಾನವನ್ನ ಮಾಡಂತಂದ್ರೆ ಮುಂದಾಳತ್ವವಾಗಿ ಅನ್ನದಾನವನ್ನ ಮಾಡಿದ್ರಿ. ಸ್ವಲ್ಪ ಸೌಂಡ್ ಇಡೋಪ್ಪ, ಹೋದ್ರೆ ಸಾಕತ್ತ ಸೌಂಡ್ ಇಡೋ ಮರೆ, ಅವಂಗ ಟಾಕ್ ಟಾಕ್ ಸೌಂಡ್ ಇಡ್ತಿ. ತೆಗಿಯೋ ಮರೆ ಪಟ್ನ. ಹಲೋ, ಅದ್ರೂ ಸೆಲ್ ಸುಟ್ಟವು, ನಮ್ಮನ್ನು ಸುಟ್ಟವು. ಹಲೋ, ಡನ್. ಅದಕ್ಕೆ ನಾ ಏನು ಹೇಳ್ತೀನಿ, ಪ್ರತಿಯೊಬ್ಬರಿಗೂ ಒಂದು ವಿನಂತಿ ಮಾಡ್ಕೋತೀನಿ. ತಂದೆ ಇವತ್ತು ನಮ್ಮನ್ನು ಕೂಲಿ ನಾಲಿ ಮಾಡಿ ಸಾಕ್ಯಾರಿಲ್ಲ ಎಲ್ಲ ತಂದೆ ತಾಯಿಗಳು. ಇವತ್ತು ನಾವು ಅವ್ರಿಗೆ ಏನು ಕೊಟ್ಟಿವಿ ಬಿರುದ? ಅನಾಥಾಶ್ರಮದಾಗ ಇಡುದು, ವೃದ್ಧಾಶ್ರಮದಾಗ ಇಡುದು, ಮಡದಿ ಮಾತನ್ನ ಕೇಳಿ ಮೋಜು ಮಸ್ತಿ ಮಾಡುವಂಥ ದಿನಮಾನ ಬಂದೈತಿ ಇವತ್ತು ನಮಗೆ. ಅಂಥ ದಿನಮಾನಗಳಾಗಬಾರ್ದು. ಮೊದಲು ಹೇಳ್ತಿದ್ರಲ್ಲ ಪೂರ್ವಿಕರು, ನೀ ಮಾಡಿದ ಪಾಪ ನಾಳೆ ನಿನ್ನ ಮಕ್ಕಳು ಮೊಮ್ಮಕ್ಕಳಿಗೆ ತಡ್ತದಂತ ಹೇಳ್ತಿದ್ರು. ಈಗ ಹಂಗಿಲ್ಲ, ಈಗ ಅಲ್ಲೇ ಇಡ್ರ ಅಲ್ಲೇ ಬಹುಮಾನ ನಾವು ಅನುಭವಿಸೋದು. ಅದನ್ನು ನಾವು ಮಾಡಿದ್ದು ನಾವೇ ಅನುಭವಿಸ್ಬೇಕು. ಅದಕ್ಕೆ ಮುತ್ತೇಳ್ಯಾನ, ಮುಂದಿನ ಬುತ್ತಿ ಕಟ್ಬೇಡ್ರು ಮಕ್ಕಳ್ರಿ ಅಂತೇಳ್ಯಾನ. ನಾವು ಮಾಡಿದ್ದು ನಾವೇ ಅನುಭವಿಸ್ಬೇಕು. ಅವಾಗ ಹಿರಿಯರು ಕಣ್ಣಿಲಿ ಅನ್ಸ್ತಿದ್ರು ಎಲ್ಲರೂ. ಈಗ ಹೇಳು ಕೇಳುವುದು ನಿಂತು ಹೋತನ್ನ, ಹಿಂದಿನ ಸುಖವು ಮುಂದೆ ಇಲ್ಲನ್ನ. ಹಿರಿಯರು ಕಣ್ಣಿಲಿ ಅನ್ಸಿದ್ರ ಆಯ್ತಪ್ಪ ನೀ ಹಂಗೆ ಹಂಗತ್ತಿದ್ರು. ಈಗ ಕಡ್ಲಿ ಗಿಡಕ್ಕೆ ಅಂತ ಹಾಕೋ ಮಕ್ಕಳು ಹುಟ್ಟ್ಯಾರ. ಇವತ್ತ ಮಕ್ಕಳಿಗೆ ಪಾಸ್ವರ್ಡ್ ಇಟ್ಟು ಕೊಡಬೇಕಾರ 1 ನಿಮಿಷದ ಪಾಸ್ವರ್ಡ್ ತೆಗಿತಾನ. ಮತ್ತಿನ ಕಡ್ಲಿ ಗಿಡಕ್ಕೆ ಅಂಟ ಹಾಕೋದು ಹೊಡೆದಲ್ಲ. ಅದಕ್ಕೆ ಇಂಥ ಒಂದು ಯುಗದಲ್ಲಿ ಒಂದು ನೆನಪಿಟ್ಕೋರಿ, ಹಡೆದ ನಿಮ್ಮ ತಂದೆ ತಾಯಿಗಳಿಗೆ ನೀವು ಶಾಲ ಹಾಕಿ ದೊಡ್ಡ ಬಹುಮಾನ ಕೊಡೋದಂತ ದೊಡ್ಡದಲ್ಲ. ಹಡೆದ ತಂದೆ ತಾಯಿಗಳನ್ನ ನೀವು ಹುಟ್ಟಿನಿಂದ ಅವರ ಸಾಯುವವರೆಗೂ ಸಹಿತ, ಜೀವ ಹೋಗುವವರೆಗೂ ಸಹಿತ ಸದಾ ನಕ್ಕೋತ ಇರುವಂಗ ಮಾಡಿದೆ ಅಂದ್ರೆ ಅದ ದೊಡ್ಡ ಬಹುಮಾನ ಕೊಟ್ಟಂಗ ಆಕತ್ ನೀವು ಅವರಿಗೆ. ಇದಕ್ಕೆ ಹೆಚ್ಚಿಂದ ಏನೂ ಇಲ್ಲ. ಎಲ್ಲ ತಂದೆ ತಾಯಿಗಳು ದೇವಸ್ಥಾನಕ್ಕೆ ಹೋಗಾರ, ಅವ್ರ ಸಂಬಂಧ ಏನೂ ಬೇಡ್ಕೋದಿಲ್ಲ. ಅವ್ರ ತಂದೆ ತಾಯಿಗಳು ಯಪ್ಪ ಈ ಶರೀರ 10 ಬಡದು 11ಕ್ಕೆ ಹೊಕ್ಕತ್ತಿನ,
ಇನ್ನೇನೇ ಇದ್ರು ನನ್ನ ಮಕ್ಕಳು ಮೊಮ್ಮಕ್ಕಳಿಗೆ ಸುಖವಾಗಿ ಇಡತ್ ಬಿಡ್ಕೋತಾರೆ ಇಷ್ಟ. ಜಗತ್ತಿನಲ್ಲಿ ರೊಕ್ಕ ಕೊಟ್ರೆ ಎಲ್ಲ ಸಿಗ್ತೈತಿ, ಬಂಗಾರ ಸಿಗ್ತೈತಿ, ಬೆಳ್ಳಿ ಸಿಗ್ತೈತಿ, ಗಾಡಿ ಸಿಗ್ತೈತಿ, ಕಾರ ಸಿಗ್ತೈತಿ. ಆದ್ರೆ ಹಡಿದ ತಂದೆ ತಾಯಿಗಳ ಪ್ರೀತಿಗೆ ಬೆಲೆ ಕಟ್ಟಕ್ ಆಗೋದಿಲ್ಲ. ಇದು ನೆನಪಿರ್ಲಿ ಮೊದಲೇ. ಅದಕ್ಕೆ ತಂದೆ ತಾಯಿಗಳ ಕಣ್ಣೀರು ಒರೆಸುವಂತ ಮಕ್ಕಳಾಗ್ರಿ, ಕಣ್ಣೀರು ಬರೆಸುವಂತ ಮಕ್ಕಳು ಯಾರು ಆಗಕ್ಕೆ ಹೋಗ್ಬೇಡ್ರಿ. ಇಷ್ಟು ಹೊತ್ತು ನನಗ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಜಗನೂರು ಗ್ರಾಮದ ಗುರು ಹಿರಿಯರಿಗೂ, ಗಜಾನಂದ ಅಪ್ಪಾಜಿ ಅಭಿಮಾನಿ ಬಳಗಕ್ಕೂ, ವೇದಿಕೆ ಮೇಲೆ ಇರುವಂತ ಎಲ್ಲ ಗುರುಹಿಯರ ಆಶೀರ್ವಾದ ಗಜಾನಂದ ಅಪ್ಪಾಜಿ ಅವ್ರಿಗೆ ಇಲ್ಲ ಅಂತ ಹೇಳಿ, ಮೂರ್ಲೋ ಪುಂಡಿ ಪಚಾಕಿ ದೋಸ್ತರೋ ದಿನ್ ಪಕಾಲಿ ಪಚಾಕಿ ದೋಸ್ತರೋ ದಿನ್ ಜಯ ಜಯ ನಂ ಪಾರ್ವತಿ ಶಿವರರ ಮಾದೇ. ಓಂ ಹರಿಮಹಾವಿನ ಗಂಡ ಉರಿವ ಕಿಚ್ಚಿನ ಗಂಡ ಹಂಡ ಹಾರೂರು ಗಂಡ ಲಂಡ ಮುಸುಲರ ಗಂಡ ತುಂಡ ಜನಿವಾರ ಗಂಡ ಕೊಟ್ಟು ಕುದಿಯವರ ಗಂಡ ಇಟ್ಟಂಗ್ಸವರ ಗಂಡ ವಿಧಿಯ ಗಂಡ ವಿಲಾಸದ ಗಂಡ ಗಾಳಿ ಗಂಡ ಧೂಳಿ ಗಂಡ ಚೀಡಿ ಚಿಪ್ಪಾಟಿ ಮಾಡೋರ ಗಂಡ ನಾ ಅಂದವರ ಗಂಡ ಆದಿ ಗಂಡ ಅನಾದಿ ಗಂಡ ಅಡವಿಯಲ್ಲಿ ಮನೆ ಮಾಡಿ ಗಿಡದಡಿಯಲ್ಲಿ ನಿಂತು ತುಡುಗ ಮನುಜರನ್ನು ಕೊಲ್ಲೂತು ಬರ್ತಾನ ಒಡೆಯ ಸದಾಶಿವ ಬಹುಪರಾಕ್ರಮೆ 1,80,000 ಪಾಚೋ ಪಿರ್ ಜಂಗಮ್ ಜಿತಾ ಪಿರ್ ಮೂರ್ಲೋ ಪುಂಡಿ ಪಚಾ ಕಿ ದೋಸ್ತರೋ ದಿನ್ ಪಕಾಲಿ ಪಚಾ ಕಿ ದೋಸ್ತರೋ ದಿನ್ ಜಯ ಜೈ ನಂ ಪಾರ್ವತಿ ಶಿವರರ ಮಹಾದೇವ್.